ಪಾಪ ಕೊನೆಗೆ ಬರ್ತಾರೆ. ಬಂದುಬಿಟ್ಟು ಯೇಸುದಾಸ್ ಬಂದರೆ ಫುಲ್ಲು ಮಳೆಯಲ್ಲಿ ನೆಂದುಕೊಂಡು ಬರ್ತಾರೆ. ತನ್ನ ಪಂಚೆಯನ್ನು ಮೇಲೆ ಕಟ್ಕೊಂಡು ಬಂದು ರೆಡಿ ಆಗ್ತಾರೆ. ಹಾಗೆ ರೆಡಿ ಹಾಕ್ಕೊಂಡು ಆ ಅವಸರದಲ್ಲಿ ಸೃಷ್ಟಿಯಾದ ಅಥವಾ ರೆಕಾರ್ಡ್ ಆದ ಹಾಡು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆಕಾಶವೇ ಬೀಳಲಿ ಮೇಲೆ, ಅದು ಅಭೇರಿನೇ. ಒಂದು ಟೇಕಲ್ಲಿ ಓಕೆ ಆದ ಹಾಡೋದು, ಬಹುಶಃ ಇನ್ಯಾರಿಗೂ ಆಗಲ್ಲಪ್ಪ ಅದು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಿಮಗೆ ಶುಭವನ್ನು ಕೋರ್ತಾ ನಾನು ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ನನಗೊಂದು ರೀತಿ ಹುಚ್ಚು ಖಯಾಲಿ, ಏನಂದರೆ ಹಾಡುಗಳನ್ನು ಕೇಳುವಂತಹ ಕಾಯಿಲೆ ವಾಸಿಯಾಗಬಾರ್ದು ಅಂತ ನಾನೇ ಬರೆದಿದ್ದೆ ಒಂದು ಸರ್ತಿ. ಅದು ಯಾಕೆ ಅಂತಂದರೆ ಸಂಗೀತದ ವ್ಯಾಖ್ಯಾನೆ ಅಷ್ಟು. ಸಂಗೀತ ಅನ್ನೋದೇ ಒಂದು ಭಾಷೆ. ನಾನು ಕೇಳಿದರೆ ಅದು ಕನ್ನಡ, ತೆಲುಗು, ತಮಿಳು, ಹಿಂದಿ ಥರ ಅಲ್ಲ, ಅದೇ ಸಪ್ರೇಟ್ ಭಾಷೆ, ಎಲ್ಲವನ್ನು ಮೀರಿದ್ದು. ಯಾಕೆಂದರೆ ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ, ರಾಗವೆಂಬ ಜೇನ ಹೊರಲು ತುಂಬಿ ಹರಿಯಲಿ ಅಂತ ಉದಯಶಂಕರ್ ಬರೆದು, ಅದೇ ಉದಯಶಂಕರ್ ಬರೀತಾರೆ ಎಲ್ಲೆಲ್ಲೂ ಸಂಗೀತವೇ ಅಂತ. ಪಾಡರಿಯೇ ಪಡಿಪರಿಯೇ ಅಂತ ಹೇಳಿದ್ರು ಕೂಡ ಅದು ಒಂದು ಸಂಗೀತವೇ. ಅದಕ್ಕೊಂದು ರಾಗ ಅಂತಿರ್ಬೇಕು. ಈಗ ನೋಡಿ, ನಾನು ಹೇಳಿದ್ನಲ್ಲ, ಭಾವವೆಂಬ ಹೂವು ಅರಳಿ ಅನ್ನೋದು ಹಿಂದೋಳ ರಾಗ, ಎಲ್ಲೆಲ್ಲೂ ಸಂಗೀತವೇ ಅನ್ನೋದು ಸಾರಮತಿ ರಾಗ, ಪಾಡರಿಯೇ ಪಡಿಪರಿಯೇ ಅನ್ನೋದು ಕೂಡ ಸಂಗೀತದ ಸಾರಮತಿ ರಾಗವೇ. ಹಾಗಾದರೆ ನಾವು ಇವತ್ತು ಎಷ್ಟೋ ಕಡೆ ಹಾಡುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಗ್ರಹಿಸ್ತಾ ಇಲ್ಲ ಅಂತಂತೀನಿ ನಾನು. ಯಾಕೆಂದರೆ ಇವತ್ತಿಗೂ ನಾನು ಗಮನಿಸ್ತಾ ಬಂದಿದ್ದೀನಿ. ಸತ್ಯ ಹರಿಶ್ಚಂದ್ರ ಬಹಳ ಪ್ರಸಿದ್ಧವಾದ ಸಿನಿಮಾ. ಅದರಲ್ಲಿ ವೀರಬಾಹು ಹಾಡೋ ಹಾಡಂತೂ ಇವತ್ತು ಎಲ್ಲ ಬಹುಶಃ ಪಾರ್ಟಿಯ ಕೊನೆಯ ಒಂದು ಫಂಕ್ಷನ್ನಿನ ಕೊನೆಯ ಹಾಡು ಅಂತಂದರೆ ಕುಲದಲ್ಲಿ ಕೀಳಿ ಯಾವುದೋ ಹುಚ್ಚಪ್ಪ ಮದ್ದಲ್ಲಿ ಅದು ಬರುತ್ತೆ. ವಾಸ್ತವದಲ್ಲಿ ಅದು ಆ ಥರದ್ದಲ್ಲ, ಭಾಳ ಸೀರಿಯಸ್ ಆದ ಹಾಡು. ಗಮನಿಸಿ, ಅದನ್ನು ಹಾಡೋನು ಯಾರು? ಯಮನ ವೇಷದಲ್ಲಿರ್ತಕ್ಕಂಥ ವೀರಬಾಹು. ಅವನು ಯಮ ಸಮಯ ಪಾಲಕ, ಹಾಗಾಗಿ ಅವನೆಲ್ಲ ಹೇಳ್ತಾನೆ. ಇಡೀ ಸಮಾಜಕ್ಕೆ ಬೇಕಾದಷ್ಟನ್ನು ಹುಣಸೂರು ಕೃಷ್ಣಮೂರ್ತಿಯವರೇ ನಿರ್ದೇಶಕರಾದ್ದರಿಂದ ಅದನ್ನು ತಂದಿದ್ದಾರೆ. ಆಮೇಲೆ ಇನ್ನೊಂದು, ಕೆಲವು ಹಾಡುಗಳಿಗೆ ವಿಶೇಷ ಏನು ಅಂತಂದರೆ ಆಗಿನ ಕಾಲದವ್ರ ಕಮಿಟ್ಮೆಂಟ್ ಹೆಂಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಾನು. ಇವತ್ತು ಬಹಳ ಸುಪ್ರಸಿದ್ಧ ಸಂಗೀತಗಾರರಾಗಿರತಕ್ಕಂಥ ಯೇಸುದಾಸ್ ಅವ್ರಿಗೆ ಸಂಬಂಧಪಟ್ಟ ಘಟನೆ ಇದು. ಒಂದು ಸರ್ತಿ ಉಷಾ ಖನ್ನಾ ಅನ್ನೋರು ಸಂಗೀತ ನಿರ್ದೇಶಕಿ, ಅವರೇ ಹೇಳ್ಕೊಂಡಿರುವ ಹಾಗೆ, ಅವತ್ತು ಬಾಂಬೆನಲ್ಲಿ ಬಹಳ ಜೋರು ಮಳೆ, ಕಾಲಿಕ್ಕಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಬರೋಕ್ಕೆ ಆಗಲ್ಲ. ಅಂಥ ಸಿಚುಯೇಷನ್ನಲ್ಲಿ ರೆಕಾರ್ಡಿಂಗ್ ಕ್ಯಾನ್ಸಲ್ ಮಾಡೋಣ. ಹೇಗೇನೆ ನೀವು 70-80 ದಶಕದಲ್ಲಿ ಏನು ಫೆಸಿಲಿಟಿಗಳಿತ್ತು ಮಾಡೋದಕ್ಕೆ? ಒಂದು ಹಾಡು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಪಾಪ ಕೊನೆಗೆ ಬರ್ತಾರೆ. ಬಂದುಬಿಟ್ಟು ಯೇಸುದಾಸ್ ಬಂದರೆ ಫುಲ್ಲು ಮಳೆಯಲ್ಲಿ ನೆಂದುಕೊಂಡು ಬರ್ತಾರೆ. ನೆಂದುಕೊಂಡು ತನ್ನ ಪಂಚೆಯನ್ನು ಮೇಲೆ ಕಟ್ಕೊಂಡು ಬಂದು ರೆಡಿ ಆಗ್ತಾರೆ. ಹಾಗೆ ರೆಡಿ ಹಾಕ್ಕೊಂಡು ಆ ಅವಸರದಲ್ಲಿ ಸೃಷ್ಟಿಯಾದ ಅಥವಾ ರೆಕಾರ್ಡ್ ಆದ ಹಾಡು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವತ್ತಿನಿಂದ ಇವತ್ತವರೆಗೂ ಸೂಪರ್ ಹಿಟ್ ಅದು. ಮಧುಬನ್ ಖುಷ್ಬೂ ದೇತಾ ಹೈ ಅಂತ ಒಂದು ಹಾಡಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಚಲ್ತಾ ಚಲ್ ಅಂತ ಒಂದು ಕಡೆ ಇದು ಬಿಡ್ತಾರೆ ಅವರು. ಅದು ಅಹಿರ್ ಭೈರವ್ ಅಂತ ರಾಗ, ಅದು ಚಕ್ರವಾಕ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿ ಬಂದಿದೆ. ಏನು ಸರ್ ಇದು ರಾಗಗಳು ಅಂದರೆ? ಒಂದೊಂದೇ ನೋಡಿ, ವಿಶೇಷ ಏನು ಗೊತ್ತಾ, ಕನ್ನಡದಲ್ಲಿ ಒಂದು ಸಿನಿಮಾ ಅಂದರೆ ನೀವೆಷ್ಟು ಒಂದು 5 ಹಾಡು ಕೇಳ್ಬೋದು, 6 ಹಾಡು ಕೇಳ್ಬೋದು, 10 ಹಾಡು ಇರ್ಬೋದು. ಒಂದು ಸಿನಿಮಾದಲ್ಲಿ 72 ಹಾಡಿದೆ ಇಂದ್ರಸಭಾ ಅನ್ನೋ ಸಿನಿಮಾದಲ್ಲಿ. ಸಿನಿಮಾ ನೋಡಿದವ್ರು ಯಾರೋ ಗೊತ್ತಿಲ್ಲ ಆಗಲಿ, 72 ಹಾಡಿರೋದು ನಿಜ. ಹಾಗಾದರೆ ಹಾಡು ಅಂದರೆ ಏನು? ಎಷ್ಟೋ ಸಂದರ್ಭಗಳಲ್ಲಿ ನಾವು ಹಾಡನ್ನು, ಸಿನಿಮಾ ಹಾಡುಗಳಿದೆಯಲ್ಲ, ಅದ್ರ ವಿಶೇಷ ಏನು ಅಂತ ಹೇಳ್ತೀನಿ ಕೇಳಿ. ಶಾಸ್ತ್ರೀಯ ಸಂಗೀತ ಒಂದು ನಿರ್ದಿಷ್ಟವಾದ ಜನ ಬೇಕು, ವಿದ್ವದ್ ರಸಿಕರು ಬೇಕು, ವಿದ್ವಾಂಸರು ಬೇಕು, ಅದರದ್ದೇ ಒಂದು ಶಿಸ್ತುಬದ್ಧವಾದ. ಆದರೆ ಎಲ್ಲದಕ್ಕೂ ಆ ಸಂಗೀತದ ರಾಗಗಳೇ ಬೇಕು. ಹಾಗಾಗಿ ಯು ಶುಡ್ ನಾಟ್ ಡಿನೈ ಶಾಸ್ತ್ರೀಯ ಸಂಗೀತ. ಆ ಶಾಸ್ತ್ರೀಯ ಸಂಗೀತದ ಬೇಸ್ ಇಲ್ದಿರೆ ಯಾವುದೂ ಇಲ್ಲ. ನೀವು ಇವತ್ತಿನ ಯಾವುದೇ ಸಂಗೀತ ನಿರ್ದೇಶಕರು ತಗೊಳ್ಳಿ, R.D. ಬರ್ಮನ್ ಇರ್ಬೋದು, S.D. ಬರ್ಮನ್ ಇರ್ಬೋದು, ನಮ್ಮ ಕನ್ನಡದ ರಾಜನ್ ನಾಗೇಂದ್ರ, G.K. ವೆಂಕಟೇಶ್, ವಿಜಯ್ ಭಾಸ್ಕರ್, ಹಂಸಲೇಖ, ಉಪೇಂದ್ರ ಕುಮಾರ್, ರಂಗರಾವ್, ಯಾರನ್ನೇ ತಗೊಳ್ರಿ, ಶಾಸ್ತ್ರೀಯ ಸಂಗೀತನೇ ಬೇಸು. ಅದು ಇಟ್ಕೊಂಡೇ ಮಾಡೋವಂಥದ್ದು, ಗೊತ್ತಾಯ್ತಾ? ಅದು ಇಲ್ದಿರ ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದೊಂದು ರಾಗಗಳನ್ನೇ ಗಮನಿಸ್ತಾ ಹೋದರೆ ಒಂದು ಕಾಮನ್ ಸೆನ್ಸ್ ಇರಬೇಕು ಅಂತ ಸುಮ್ಮನೆ ಮಾಡಲ್ಲ. ಈಗ ಪಂಚಮ್ದ R.D. ಬರ್ಮನ್ ಬಹಳ ವಿಶೇಷವಾಗಿ ಒಂದು ಮಾತು ಹೇಳ್ತಾರೆ. ಒಂದು ಹಾಡಿದೆ, ಹಮೇ ತುಮ್ಸೆ ಪ್ಯಾರ್ ಕಿತ್ನಾ ಅಂತ. 2 ವರ್ಷನಲ್ಲಿದೆ ಅದು. ಒಂದು ಪರ್ವೀನ್ ಸುಲ್ತಾನ ಹಾಡ್ತಾರೆ. ಆ ಪರ್ವೀನ್ ಸುಲ್ತಾನ ಹಾಡಕ್ಕೆ ಬಂದಾಗ ಸ್ವಲ್ಪ ವೇರಿಯೇಷನ್ಸ್ ಇದೆ, ಮಿಶ್ರ ಭೈರವಿಯಲ್ಲಿದೆ. ಕಿಶೋರ್ ಕುಮಾರ್ ಸಂಗೀತ ಕಲ್ತವ್ರಲ್ಲ, ಅವ್ರು ಹಾಡ್ತಾರೆ. ಅವ್ರು ಹಾಡಿದಾಗ ಸಿನಿಮಾ ನೋಡಬೇಕು ನೀವು. ಕೆಲವು ಹಾಡುಗಳನ್ನು ನೋಡಬೇಕು, ಕೇಳಿದ್ರಾಗಲ್ಲ. ನೋಡಿದಾಗ ಅದರಲ್ಲಿ ಬೆಳಗಿನ ಸಿಚುಯೇಷನ್ ತೋರಿಸ್ತಾರೆ. ಯಾಕೆಂದರೆ ಅದು ಕಂಪೋಸ್ ಆಗಿರೋದು ಭೈರವಿ ರಾಗದಲ್ಲಿ. ಭೈರವಿ ಬೆಳಗಿನ ರಾಗ. ಏನು ಸರ್ ಇದು ಹಿಂಗೆ ಅಂತೀರ? ಎಸ್, ಸಂಗೀತವನ್ನು ಹಾಡೋದಕ್ಕೆ ಕೂಡ, ರಾಗಗಳು ಹಾಡೋದಕ್ಕೆ ಕೂಡ ಹೊತ್ತು ಗೊತ್ತು ಅಂತಿದೆ. ಅಸಾವರಿ ರಾಗ ಮಧ್ಯರಾತ್ರಿ ರಾಗ, ಭೀಂಫಲ ಸ್ವಲ್ಪ ಅಭೇರಿ ಮಧ್ಯಾಹ್ನದ ರಾಗ. ಕೆಲವು ರಾಗಗಳು ಎಷ್ಟು ವಿಶೇಷ ಗೊತ್ತಾ? ಎಲ್ಲ ಥರದ ಹಾಡುಗಳಿಗೂ ಸೂಟ್ ಆಗುತ್ತೆ ಕೆಲವು ರಾಗಗಳು.
ಒಬ್ಬ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಮಾಡಿರುವಂಥ ಹಾಡುಗಳು ನಾನು ಉದಾಹರಣೆ ಕೊಡ್ತಾ ಹೋಗ್ತಾನೆ. ಆಕಾಶವೇ ಬೀಳಲಿ ಮೇಲೆ, ಅದು ಅಭೇರಿನೇ. ಅದೇ ಮ್ಯೂಸಿಕ್ ಡೈರೆಕ್ಟರ್ಸು ರಾಜನ್ ನಾಗೇಂದ್ರನೇ ಆಸೆಯ ಭಾವ, ಅದು ಅಭೇರಿನೇ. ಕೆಲವು ಸರಿ ಏನಾಗುತ್ತೆ, ಅದೇ ಸಂಗೀತ ನಿರ್ದೇಶಕರು ಬೇರೆ ಬೇರೆ ರಾಗಗಳನ್ನು ಮಾಡಿರೋ ಒಂದೇ ರಾಗನ ಇಟ್ಕೊಂಡು ಒಬ್ಬರೇ ಸಂಗೀತ ನಿರ್ದೇಶಕರು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ. ನನಗೆ ಭಾಳ ಕುತೂಹಲ ಅನಿಸುತ್ತೆ. ಈಗ ದರ್ಬಾರಿ ಕನ್ನಡ ಅಂತ ಒಂದು ರಾಗ ಇದೆ, ಬಹುಶಃ ನೀವು ಕೇಳಿರ್ಬೋದು, ಶಿವಶಂಕರಿ ಘಂಟಸಾಲ ಅವ್ರದ್ದು. ಒಂದು ಟೇಕಲ್ಲಿ ಓಕೆ ಆದ ಹಾಡೋದು, ಬಹುಶಃ ಇನ್ಯಾರಿಗೂ ಆಗಲ್ಲಪ್ಪ ಅದು. ಅಂಥ ದರ್ಬಾರಿ ಕನ್ನಡವನ್ನು ರಾಜನ್ ನಾಗೇಂದ್ರ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಕೆಲವು ಹಾಡುಗಳನ್ನ ಉದಾಹರಣೆ ಕೊಡ್ತೇನೆ. ರಾಧಿಕೆ ನಿನ್ನ ಸರಸವಿದೇನೆ ಜಿ.ಕೆ. ವೆಂಕಟೇಶ್ ಮಾಡಿದ್ದಾರೆ. ಆ್ಯಕ್ಚುಲಿ ರಾಧಿಕೆ ತೂನೆ ಬಾನ್ಸುರಿ ಚುರಾಯೆ ಅಂತ ಹಿಂದಿಯಲ್ಲಿ ಇದ್ದಿದ್ದು. ಬಟ್ ಇಲ್ಲಿ ನಮ್ಮ ರಾಜನ್ ನಾಗೇಂದ್ರ ಎಷ್ಟು ಚೆನ್ನಾಗಿ ಬಳಸ್ತಾರೆ ಅಂತಂದರೆ, ನಾನು ಹೇಳೋದಾದರೆ ಅವ್ರದ್ದೇ ಫೇಮಸ್ ಹಾಡಿದೆ ನವಜೀವನ ಅನ್ನೋ ಸಿನಿಮಾದಲ್ಲಿ, ಕರೆಯೇ ಕೋಗಿಲೆ ಮಾಧವನ, ಅದು ದರ್ಬಾರಿ ಕನ್ನಡನೇ. ಅದೇ ರಾಜನ್ ನಾಗೇಂದ್ರನೇ ಪ್ರೇಮಾನುಬಂಧ ಅನ್ನೋ ಸಿನಿಮಾಗೆ ಶ್ರೀನಾಥ್ ಮಂಜುಳಾ ಅವ್ರು ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದಾರೋ ಅಂತಂದರೆ, ಪ್ರೇಮಾನುಬಂಧ ಸಿನಿಮಾದಲ್ಲಿ ಬಾಗಿಲ ತೆರೆದಿರುವೆ ತಾಯೇ ಪೂಜೆಗೆ ಕಾದಿರುವೆ, ಅದು ದರ್ಬಾರಿ ಕನ್ನಡನೇ. ಅದಕ್ಕೆ ನಾನು ಹೇಳಿದ್ದು ಸಂಗೀತನೇ ಒಂದು ವಿಶಿಷ್ಟವಾದ ಭಾಷೆ ಅಂತ. ಅದು ಇನ್ನು ಹಿಂದಿನಲ್ಲಿ ಅದು ದೇಖಾ ಹೇ ಪೆಹಲಿ ಬಾರ್, ಅದು ಕೂಡ ದರ್ಬಾರಿ ಕನ್ನಡವೇ. ಒಂದೇ ದರ್ಬಾರಿ ಕನ್ನಡ ಇಟ್ಕೊಂಡು ಯಾರು ಬೇಕಾದ್ರೆ ಮಾಡ್ಬೋದು. ಆಮೇಲೆ ಹಿಂದೋಳ ರಾಗ, ಈಗ ಒಬ್ಬೊಬ್ಬರಿಗೆ ಒಂದೊಂದು ಸಪ್ರೇಟ್ ರಾಗ ಫೇವ್ರೇಟ್ ಅಂತಿರುತ್ತೆ. ಎಂ ರಂಗರಾವ್ ಇದ್ದರು, ಉಪೇಂದ್ರ ಕುಮಾರ್ ಅವರಿಗೆ ಪೀಲು ರಾಗ, ಕಾಪಿ ರಾಗ ಭಾಳ 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 ಪ್ರೀತಿ. ಅದೇ ರೀತಿ ಎಂ ರಂಗರಾವ್ಗೆ ಅಬೇರಿ ಭೀಂಪಲಾಸ್ ಅಂದರೆ ಪ್ರೀತಿ. ಅರಳಿದೆ ಅರಳಿದೆ ಮುದುಡಿದ ತಾವ ಅರಳಿದೆ ಅವ್ರದ್ದೇ ಕಂಪೋಸಿಷನ್, ಅದು ಅಬೇರಿನೇ. ಹಾಗಾದರೆ ನೀವು ಯೋಚನೆ ಮಾಡಿ, ಬರೀ ಅದರಲ್ಲೇ ಮಾಡಿದ್ದಾರೆ ಅಂತಲ್ಲ. ಎಂ ರಂಗರಾವ್ ಅಂತೂ ಅವರೇ ಸಂಯೋಜನೆ ಮಾಡಿದ ಒಂದೇ ರಾಗ, ಸಂಯೋಜನೆ ಸ್ಟೈಲ್ ಬೇರೆ. ನಾನು ಅದನ್ನು ಹೇಳಬೇಕಾಗತ್ತೆ. ಬಾನಿನ ಅಂಚಿಂದ ಬಂದೆ, ಅದು ಹಿಂದೋಳನೆ. ಅದೇ ರಂಗರಾಯರು ಅದೇ ಹಿಂದೋಳನ ಇಟ್ಕೊಂಡು ವಿಷ್ಣುವರ್ಧನ್ ಅವರ ಅಭಿನಯದ್ದು, ವಿಷ್ಣುವರ್ಧನ್ ಆರತಿ ಅವ್ರದ್ದು ಕಲ್ಲುವೀಣೆ ನುಡಿಯಿತುಗೆ ರಂಗರಾವೇ ಸಂಗೀತ ನಿರ್ದೇಶಕರು. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಈ ಸರಿಗಮದ ಸುಂದರಿ. ನಮ್ಮ ಹೆಮ್ಮೆ ಪಡಬೇಕ್ರಿ ನಮ್ಮ ಸಾಹಿತಿಗಳ ಬಗ್ಗೆ. ನೀವು ಆ ಕಾಲದವ್ರು ನೋಡಿ, ಕೂರ ಸೀತಾರಾಮ ಶಾಸ್ತ್ರಿಗಳನ್ನು ಇವತ್ತಿಗೂ ನೆನೆಸ್ಕೊಳ್ತೀವಿ. ಯಾವುದದು ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ನನಗೆ ಆಶ್ಚರ್ಯ ಆಗೋದು, ಅದೇ ಸಿನಿಮಾದಲ್ಲಿರೋ ಇನ್ನೊಂದು ಹಾಡನ್ನು ಬಿಟ್ಬಿಟ್ರಲ್ಲ ಅಂತ. ವಾಸ್ತವದಲ್ಲಿ ಗಮನಿಸಿ, ಒಂದು ಸೂಕ್ಷ್ಮ ಗಮನಿಸ್ಬೇಕು ನೀವು. ಅದರಲ್ಲಿ ಒಂದು ತಮಾಷೆ ರೀತಿಯ ಹಾಡಿದೆ, ತಮಾಷೆ ಅಲ್ಲ ಅದು. ಎಷ್ಟು ಮೀನಿಂಗ್ ಇದೆ ಅದರಲ್ಲಿ ಅಂದರೆ, ಕುರಾಸಿಯವರೇ ಬರೆದಿದ್ದು. ಈ ದೇಹ 3 ದಿನ ಅಲ್ಲವೇನೋ ಈ ದೇಹ 3 ದಿನ ಅಲ್ಲವೇನೋ, ಮೃತ್ಯು ಸನ್ನಾಹ ಬೆನ್ನ ಹಿಂದೆ ಬಲ್ಲೆ ಏನು, ಅಷ್ಟರಲ್ಲೇ ಮಾನವ ಆದೇಕೋ ದಾನವ, ಐಸಿರಿಗೆ ಆಳಾಗಿ ಬಾಳಲೇಕೋ. ಏನು ಮೀನಿಂಗ್ ಇದೆ ಗೊತ್ತಾ ಅದರಲ್ಲಿ. ನಾನು ನಿನ್ನೆ ಕೋಲಾರಿಂದ ಬಂಗಾರಪೇಟೆಗೆ ಬರ್ತಾಯಿದ್ರೆ ಸುಮ್ಮನೆ ಒಂದು 2 ಸಾಲು ಕೇಳಿಸ್ತು ನನಗೆ. ಎಷ್ಟು ಖುಷಿಯಾಗೋಯ್ತು ಅಂದರೆ, ಕಲ್ಯಾಣ್ ಕುಮಾರ್ ಅವರ ಅಭಿನಯಕ್ಕೆ SP ಅವರು ಹಾಡಿರೋದು. ಪರಮ ಪಾಪಿಯೋ ಪುಣ್ಯವಂತನು ಎಲ್ಲ ಒಂದೇ ಇಲ್ಲಿ ರುದ್ರಭೂಮಿಯಲ್ಲಿ. ಕರೆಕ್ಟು. ಸ್ಮಶಾನದಲ್ಲಿ ಅವನು ರಾಜ ಆದ್ರೇನು, ಮಿನಿಸ್ಟರ್ ಆದ್ರೇನು, ನಾಯಿ ಆದ್ರೇನು, ಸ್ಮಶಾನವೇ, ಸಮಾನತೆ ಇದೆ ಅಲ್ಲಿ ಅಂತ ಚಿತ್ರಗೀತೆಗಳಲ್ಲಿ ಇದನ್ನು ಹೇಳೋಕ್ಕೆ ಸಾಧ್ಯ ಇದೆ. ಆಮೇಲೆ ನನಗೆ ಬೇಜಾರಾಗೋದು ಯಾವಾಗ ಅಂತ, ಈ ಶಿವರಂಜನಿ ಅಂದ ತಕ್ಷಣ ಎಷ್ಟೊಂದು ಜನ ಪ್ಯಾಥೋಸ್ಗೆ ಸರ್, ಅದು ಪ್ಯಾಥೋಸ್ಗೆ ಅಂತಾರೆ. ದೇವರಾಣೆ ಅಲ್ಲ. ಎಷ್ಟು ಸಾವಿರ ಉದಾಹರಣೆಗಳನ್ನು ಕೊಡ್ಬೋದು. ಇವತ್ತು ನೀವು ರಾಗಗಳ ಬಗ್ಗೆ ಹೇಳೋದಾದರೆ, ಲವ್ ಸಾಂಗ್ಸ್ ಎಷ್ಟು ನಾನು ತೋರಿಸ್ಲಾ. ಪರಂಜಿ ಚಿನ್ನವು ಹಂಸಲೇಖ ಅವರ ಅದ್ಭುತವಾದ ಕಂಪೋಸಿಷನ್, ಅದು ಶಿವರಂಜನಿ. ಅಷ್ಟು ಯಾಕೆ, ಇನ್ನೊಂದು ಘಂಟಸಾಲ ಅವರ ಸಂಗೀತ ನಿರ್ದೇಶಕರು ಹಾಡಿರೋದು ಅವರೇ. ವೀರಕೇಸರಿ ಸಿನಿಮಾ ಇದೆಯಲ್ಲ ಅಣ್ಣ ಅವ್ರದ್ದು, ಅದ್ಭುತವಾದ ಸಿನಿಮಾ. ಸ್ವಾಭಿಮಾನದ ನಲ್ಲೆ, ಅದು ಶಿವರಂಜನಿನೇ. ಲವ್ ಸಾಂಗು ಎಷ್ಟು ಬೇಕು ನಿಮ್ಗೆ. ನೀ ಬಂದರೆ ಮೆಲ್ಲನೆ, ಅದು ಶಿವರಂಜನಿ. ಅಮ್ಮ ನೀತಿಯ ನೀ ದೆಬ್ಬ, ಶಿವರಂಜನಿ. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಮಾಡಿದ ಕಂಪೋಸಿಷನ್ ಇದೆಯಲ್ಲ, ತೇರೆ ಮೇರೆ ಬೀಚ್ ಮೇ ಕೈಸಾ ಹೇ ಬಂಧನ್, ಅದು ಶಿವರಂಜನಿನೇ. ಹಾಗಾಗಿ ಯು ಶುಡ್ ನಾಟ್ ಬ್ರ್ಯಾಂಡ್ ಇಟ್ ಅಂತ.